ನಮಸ್ಕಾರ. ಕರ್ನಾಟಕ ದಿನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬೆಳೆ ನಾಶವಾಗಿ ರೈತರು ಬೀದಿಗೆ ಬಂದಿದ್ದಾರೆ. ರೈತರ ಸಮಸ್ಯೆ ಆಲಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಆರೋಪ. ಮಹಿಳೆಯರು ಚೆನ್ನಾಗಿ ಓದಿ ಆರ್ಥಿಕವಾಗಿ ಸಬಲರಾಗಿದ್ದೇವೆ. ಈಗಲೂ ಮಹಿಳೆಗೆ ಸಿಗಬೇಕಾದ ಗೌರವ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಬೇಸರ. ಪತ್ರಕರ್ತರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಯಶಸ್ವಿ. ಪತ್ರಕರ್ತರಿಗೆ ಕೆಲಸದ ಜೊತೆಗೆ ಕ್ರೀಡಾಕೂಟ ಮುಖ್ಯ. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಹೇಳಿಕೆ. ಜಿಲ್ಲೆಯ ರೈತ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲರಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಜಿಲ್ಲೆಯ ಜನತೆ ಆರೋಪಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ತಿಳಿಸಿದರು. ನಗರದಲ್ಲಿಂದು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆ ಸೇರಿದಂತೆ ಈಗಾಗಲೇ ರಾಜ್ಯಾದ್ಯಂತ ಆಗುತ್ತಿರುವ ರೈತರ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ನಾಯಕರು ಕಾಳಜಿ ವಹಿಸದೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಅಲ್ಲದೆ ಜಿಲ್ಲೆಯಲ್ಲಿನ ಇಬ್ಬರು ಜೆಡಿಎಸ್ ಶಾಸಕರು ವಿರೋಧ ಪಕ್ಷ ನಾಯಕರಿಗೆ ರೈತಾಪಿ ವರ್ಗದವರಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ತಿಳಿಸಿ ಕೃಷಿ ಮಂತ್ರಿಗಳನ್ನು ಜಿಲ್ಲಾ ಪ್ರವಾಸಕ್ಕೆ ಬರುವಂತೆ ಮಾಡಬೇಕು. ಆದ್ದರಿಂದ ಈ ಕೂಡಲೇ ರೈತರಿಗಾಗಿರುವ ನಷ್ಟವನ್ನು ಕಾಂಗ್ರೆಸ್ ಸರ್ಕಾರ ಭರಿಸುವಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೆ ಅಂತೇಳಿ ಹೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಅವರನ್ನು ಹಾಸನ ಜಿಲ್ಲೆಯ ಪ್ರವಾಸ ಮಾಡುವಂತೆ ಮಾಡಿ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತೇಳಿ ಹೇಳಿ ಒಂದು ಸಕ್ರಿಯ ವಿರೋಧ ಪಕ್ಷದ ಶಾಸಕರಾಗಿ ಇಬ್ಬರು ಶಾಸಕರು ಕೂಡ ಈ ಕೆಲಸವನ್ನು ಮಾಡ್ತಿದ್ದಾರೆ. ಉಳಿದಂತೆ ಸರ್ಕಾರದ ಪರವಾಗಿ ರೈತರ ಏನು ಒಂದು ಈ ನೋವಿದೆ, ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದೇ ಒಂದು ಕಾಳಜಿಯ ಮಾತೋಗಲಿ ವಿಚಾರವಾಗಿ ಒಂದು ಶಬ್ದವನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡದೆ ರೈತರನ್ನು ಬೀದಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಭಾರತೀಯ ಜನತಾ. ಇನ್ನು ಹಾಸನ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ಸಂಭವಿಸುತ್ತಿರುವ ಯುವಕರಲ್ಲಿನ ಹೃದಯಾಘಾತ ಪ್ರಕರಣದ ಕಾರಣವನ್ನು ಹುಡುಕುವಲ್ಲಿ ರಾಜ್ಯ ಸರ್ಕಾರ ತಜ್ಞರ ಸಮಿತಿಯನ್ನು ರಚಿಸಿದ್ದು, ಇದರ ತನಿಖಾ ವರದಿಯ ಮಾಹಿತಿ ಲಭ್ಯವಾಗದ ಕಾರಣ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸವನ್ನ ಮಾಡುವುದಿಲ್ಲ ಎಂದ ಅವರು, ರಾಜ್ಯ ಸರ್ಕಾರ ಹಾಗೂ ವೈದ್ಯ ಸಮೂಹ ಈ ವಿಚಾರವಾಗಿ ಸವಾಲಾಗಿ ತೆಗೆದುಕೊಂಡು ಮೂಲ ಕಾರಣವನ್ನು ಪತ್ತೆ ಹಚ್ಚುವಂತೆ ವಿನಂತಿಸಿದರು. ಏನು ಒಂದು ಸಾವಾಗ್ತಾ ಇದೆ, ಆ ಅಸಹಜ ಸಾವಿಗೆ ಕಾರಣವನ್ನು ಹುಡುಕೋದಕ್ಕೆ ತಜ್ಞರ ಸಮಿತಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಇದು ಬಹುಶಃ ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾನು ವೈದ್ಯನ ಅಲ್ಲದೆ ಇರೋ ಕಾರಣದಿಂದ ಇದ್ರ ಬಗ್ಗೆ ಗಾಳಿಯಲ್ಲಿ ಗುಂಡೋಡಿ ಅಂತ ಕೆಲಸವನ್ನು ಮಾಡೋದಿಲ್ಲ. ಆದರೆ ಖಂಡಿತವಾಗ್ಲೂ ಇದು ಗಂಭೀರವಾಗಿರೋವಂಥ ವಿಚಾರ. ಇದ್ರ ಬಗ್ಗೆ ಸರ್ಕಾರ ಜೊತೆಯಾಗಿ ವೈದ್ಯಕೀಯ ಲೋಕ ಏನು ಒಂದು ವೈದ್ಯರ ಸಮೂಹ ಇದೆ, ಇದನ್ನು ಒಂದು ಚಾಲೆಂಜಾಗಿ ತೊಳ್ಕೊಳ್ಬೇಕು ಮತ್ತು ಇದರ ಮೂಲ ಸಮಸ್ಯೆ ಏನು ಅದ್ರ ಬಗ್ಗೆ ಒಂದು ಅವರ ಸಮಿತಿ ಏನಿರುತ್ತೆ, IMA ತಂಡಕ್ಕೆ ನಾನು ವಿನಂತಿಯನ್ನು ಮಾಡ್ತೀನಿ. ಖಾಸಗಿಯಾಗಿ ಕೂಡ ನಾನು ಅನೇಕ ಹಿರಿಯ ವೈದ್ಯರ ತಂಡದೊಂದಿಗೆ ಚರ್ಚೆಯನ್ನು ಮಾಡಿದ್ದೀನಿ. ಅವರು ಪ್ರೊಆಕ್ಟಿವ್ ಆಗಿ ಈ ಜಿಲ್ಲೆಯ ಸಮಸ್ಯೆಗಳನ್ನ ಕುರಿತು ಅನೇಕ ಸಾರಿ ನಮ್ಮ ಪ್ರೀತಮ್ ಗೌಡರು ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನಾನು ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಆ್ಯಕ್ಚುಲಿ ಮೊದಲು ನಾನು ಆ ಹೊಲಗಳಿಗೆ ಭೇಟಿ ಕೊಟ್ಟು ನಂತರ ಮಾಧ್ಯಮದ ಸ್ನೇಹಿತರನ್ನ ನಾನು ಉದ್ದೇಶಿಸಿ ಮಾತನಾಡಬೇಕು ಅಂತಿತ್ತು. ಆದರೆ ಕಾರಣಾಂತರಗಳಿಂದ ಫಸ್ಟು ನಮ್ಮ ಕಚೇರಿಗೆ ಇಲ್ಲಿ ಬಂದಾಗ ಮೊದಲು ಮಾಧ್ಯಮದ ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಆಮೇಲೆ ತಮ್ಮೆಲ್ಲರನ್ನ ಕರ್ಕೊಂಡು ರೈತರು ಹೊಲಗಳಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಮೊದಲು ತಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಈ ಮಾಧ್ಯಮಗೋಷ್ಠಿ ಮುಗಿದ ಮೇಲೆ ನಮ್ಮ ನಮ್ಮ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದಂಥ ನಾರಾಯಣಗೌಡರ ಗ್ರಾಮ ಬನವಾಸಿ ಆ ಭಾಗದಲ್ಲಿ ಏನು ರೈತರ ಬೆಳೆಗಳು ನಾಶ. ಈ ವೇಳೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಲಿ, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಇತರರು ಹಾಜರಿದ್ದರು.
ಪ್ರಸ್ತುತ ನಾವು ಮಹಿಳೆಯರಾಗಿ ಚೆನ್ನಾಗಿ ಓದಿದ್ದೇವೆ, ಆರ್ಥಿಕವಾಗಿ ಸಬಲರಾಗಿದ್ದೇವೆ, ಎಲ್ಲ ಪಡೆದು ಬಿಟ್ಟಿದ್ದೇವೆ ಎನ್ನುವುದು ಏನೂ ಇಲ್ಲ. ಈಗಲೂ ಮಹಿಳೆಗೆ ಸಿಗಬೇಕಾದ ಗೌರವ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಂಗಸಿರಿ ಆಶ್ರಯದಲ್ಲಿ ಜನಮನದಾಟ ತಂಡಗಳು ಶುಕ್ರವಾರ ಸಂಜೆ ಅಭಿನಯಿಸಿದ ಮಾಯಾಮೃಗ ಎದೆಯ ಹಣತೆ ನಾಟಕಗಳ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮತ್ತು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಷ್ತಾಕ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರ ಜೊತೆ ನಾವು ಕುಳಿತಿದ್ದೇವೆ ಎಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ರಂಗಸಿರಿಯ ಎಲ್ಲ ಸದಸ್ಯರು ಇಂತಹ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇಂತಹ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿ ಮಾಡಬೇಕು. ಪ್ರತಿಯೊಬ್ಬ ಮಹಿಳೆಯಲ್ಲೂ ಹೋರಾಟಗಾರ್ತಿ ಇರುತ್ತಾಳೆ. ಭಾನು ಮುಷ್ತಾಕ್ ಅವರದು ನನಗೆ ನಾಟಿರುವುದು ಅವರ ಹೋರಾಟದ ಬದುಕು. ಅವರ ಕತೆ ಪಾತ್ರವನ್ನ ನೋಡುತ್ತಾ ಹೋದರೆ ಅವುಗಳ ವೇದನೆ ಹೋರಾಟಗಳು ತಿಳಿಯುತ್ತಾ ಹೋಗುತ್ತವೆ ಎಂದರು. ಎಲ್ಲೋ ಮಲಗಿರೋ ಸಮಾಜವನ್ನ ಒಂದು ಅಸಮಾನತೆ ಇರಬಹುದು. ಈಗ ನೋಡಿ, ನಮ್ಮ ಸಮಾಜದಲ್ಲಿ ನಾವು ಅಂತೇವೆ, ನಾವೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೇವೆ, ಆರ್ಥಿಕವಾಗಿ ಸಬಲರಾಗಿಬಿಟ್ಟಿದ್ದೇವೆ, ನಾವೆಲ್ಲನೂ ಪಡೆದು ಎಂಥದೂ ಇಲ್ಲ. ಈಗಲೂ ಹೇಳ್ತೇನೆ, ಮಹಿಳೆಯರಿಗೆ ಸಿಗಬೇಕಾದಂತಹ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಇಲ್ಲ. ಸಮಾನತೆ ದೂರದ ಮಾತು, ಅವಕಾಶ ಕೇಳಲೇಬೇಡಿ. ನಿಮ್ಮ ಕೆಪಬಿಲಿಟೀಸ್ ಅಂದರೆ ಅದರಿಂದ ಇನ್ನೂ ನಿಂತಿಲ್ಲ, ನಿಮಗೆ ಅವಕಾಶಗಳು ಸಿಗೋದಿಲ್ಲ. ಈ ಎಲ್ಲ ಕೊರತೆಗಳ ನಡುವೆಯೂ ಸಹ ಒಂದು ಹೆಣ್ಣಿನ ವ್ಯಕ್ತಿತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ಒಂದು ಗ್ರೇಟ್ ಪರ್ಸನಾಲಿಟಿ, ಒಬ್ಬ ತುಂಬ ವ್ಯಕ್ತಿತ್ವ, ಗಟ್ಟಿಯಾದ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ. ಮತ್ತೊಮ್ಮೆ ಅವರಿಗೆಲ್ಲ ನಮ್ಮ ಹಾಸನ ಜನತೆಯ ಪರವಾಗಿ, ನಮ್ಮ ನಾಡಿನ ಪರವಾಗಿ, ನಮ್ಮ ದೇಶದ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಮ್ಮೆಲ್ಲ ರಂಗಸಿರಿಯ ಮತ್ತು ಮುಖ್ಯವಾಗಿ ನಮ್ಮ ಶಿವಾನಂದ ತಗಡೂರವರು ಮತ್ತು ಮುಖ್ಯವಾಗಿ ಇನ್ನೂ ರವಿ ಅವರು. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಮೋಹನ್ ಹೆಂಬಿಗೆ, ಎಎಸ್ಪಿ ವೆಂಕಟೇಶ್ ನಾಯ್ಡು ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಶನಿವಾರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಿತು. ಆಟ ಆಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ, ಪತ್ರಕರ್ತರು ಕ್ರೀಡಾಕೂಟದ ಮೂಲಕ ಕೆಲಸದ ಜೊತೆಗೆ ಆರೋಗ್ಯವು ಮುಖ್ಯ ಎಂಬ ಸಂದೇಶ ರವಾನಿಸಿದ್ದೀರಿ. ಹಿಂದೆ ರಾಜ್ಯಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಿದ್ದೀರಿ, ಬಳಿಕ ಕೆಸರುಗದ್ದೆ ಆಟೋಟ, ಇಂದು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಸ್ವಾಗತಾರ್ಹ. ಈ ಮೂಲಕ ದೇಶಿ ಕ್ರೀಡೆಯನ್ನು ಉಳಿಸಿ ಬೆಳೆಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಎಂದು ಶ್ಲಾಘಿಸಿದ ಅವರು, ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಕೊಡುಗೆ ನೀಡುವುದರ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಯಿಂದ ಸಾಧ್ಯ ಎನ್ನುವ ಸಂದೇಶವನ್ನು ಕೊಟ್ಟಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನತೆಗೆ ನೀಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಹಾಗೂ ಅವನ ಜವಾಬ್ದಾರಿ ಕೂಡ ಆಗಿರ್ತದೆ. ನೀವು ಈ ಹಿಂದೆ ಜಿಲ್ಲಾ ಮಟ್ಟದ ಪತ್ರಕರ್ತರ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ರಿ. ಭಾಳ ಚೆನ್ನಾಗಿ ಅದು ಮೂಡಿ ಬಂತು. ರಾಜ್ಯ ಮಟ್ಟದ ಕ್ರೀಡಾಕೂಟ, ತದನಂತರ ಕೆಸರುಗದ್ದೆ ಓಟ ಅನಿವಾರ್ಯ ಕಾರಣದಿಂದ ನಾನು ಅವತ್ತು ಬರಲಿಕ್ಕಾಗಲಿಲ್ಲ. ಹೇಳೋರು ಆಹ್ವಾನಿಸಿದ್ರು ಎಲ್ಲ ಪತ್ರಕರ್ತರು. ನೀವು ದೇಶಿ ಕ್ರೀಡೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ಕೆಸರುಗದ್ದೆ ಓಟ, ಅಕ್ಕ ಜಗ್ಗಾಟ ಇವೆಲ್ಲ ನಮ್ಮ ಗ್ರಾಮೀಣ ಸೊಗಡನ್ನು ಕಾಪಾಡತಕ್ಕಂತಹ ಒಂದು ಕ್ರೀಡೆ. ಹಾಗೆ ಇವತ್ತು ಕೂಡ ನೀವು ಶಟಲ್ ಬ್ಯಾಡ್ಮಿಂಟನ್ ಇಟ್ಕೊಂಡಿದ್ದೀರಿ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋಕ್ಕೆ ಯಾವ ರೀತಿ ಪತ್ರಕರ್ತರ ಕೊಡುಗೆಯನ್ನು ನೀಡ್ತಾ ಇದ್ದೀರೋ ಅದೇ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮುಖ್ಯ. ಅದು ಕ್ರೀಡೆಗಳ ಮೂಲಕ ನನ್ನ ಸಂದೇಶವನ್ನು ಸಾರ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೃತಜ್ಞನಾಗಿರ್ತೇನೆ. ತಾವು ನಡೆಸುವ ಎಲ್ಲ. ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಮಾತನಾಡಿ, ಪತ್ರಕರ್ತರು ಎಂದರೆ ಯಾವ ಸಮಯದಲ್ಲೂ ವಿರಾಮದೇ ಇರುವುದಿಲ್ಲ. ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತಲೇ ಇರುತ್ತಾರೆ. ಯಾವ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೆಲಸ ಮಾಡಲೇಬೇಕು. ಇಂತಹ ಒತ್ತಡದಲ್ಲೂ ಕೂಡ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂತಹ ಕ್ರೀಡಾಕೂಟ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ. ಎಲ್ಲರೂ ಒಂದು ಕುಟುಂಬವಂತೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನೆರವಾಗುವ ಈ ಕ್ರೀಡಾಕೂಟದಲ್ಲಿ ಸಂತೋಷದಿಂದ ಪಾಲ್ಗೊಳ್ಳಿ. ಸೋಲು ಗೆಲುವನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು. ನಮ್ಮ ಪತ್ರಕರ್ತರು ಯಾವ ಸಮಯದಲ್ಲೂ ಅವರಿಗೆ ವಿರಾಮನೇ ಇರಲ್ಲ. ಯಾಕೆಂದರೆ ಇವರು 24x7 ಅನ್ನೋ ಥರಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಅವರ ಎಂತೆಂಥ ಸಂದಿಗ್ಧತೆ ಪರಿಸ್ಥಿತಿಗಳು ಕೂಡ ಅವ್ರ ಕೆಲಸ ನಾವು ಮಾಡಲೇಬೇಕಾಗ್ತದೆ. ಯಾರಿಗೂ ಅದನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಂಥ ಒತ್ತಡದಲ್ಲೂ ಕೂಡ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಕ್ರೀಡಾಕೂಟನ ಹಮ್ಮಿಕೊಂಡು ಬರ್ತಾ ಇರೋದು ತುಂಬ ಖುಷಿಯಾಗಿರೋಂಥ ವಿಷಯ. ಎಲ್ಲರೂ ಕೂಡ ಒಂದು ಕುಟುಂಬದವರಂತಿದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ನೆರವಾಗಂಥ ಈ ಕ್ರೀಡಾಕೂಟಗಳಲ್ಲಿ ಎಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಸೋಲು ಗೆಲುವು ಯಾವುದೇ ವ್ಯಕ್ತಿಗೆ ಇದನ್ನು ಹೆಚ್ಚಿನಾಗಿ ಮನಸ್ಸಿಗೆ ತಗೋಬಾರ್ದು. ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕ್ರೀಡಾಕೂಟ ಇರಲಿ ಅದನ್ನು ಖುಷಿಯಾಗಿ ಎಲ್ಲರೂ ಅನುಭವಿಸಿ, ಅದರಲ್ಲಿ ಭಾಗವಹಿಸಿ ಅನುಭವಿಸಿ
ಅಂದ್ಬಿಟ್ಟು ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಪ್ರತಿನಿಧಿ ರವಿ ನಾಕಲ್ಗೂಡು ಮಾತನಾಡಿ, ಶಿವಾನಂದ ತಗಡೂರು, ಕೆಆರ್ ಮಂಜುನಾಥ್ ಅವರು ಚಾಲನೆ ನೀಡಿದ ಕ್ರೀಡಾಕೂಟವನ್ನು ಕಳೆದ 20 ವರ್ಷಗಳಿಂದ ಪ್ರತಿ ವರ್ಷ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಕೆಲ ದಿನಗಳ ಹಿಂದೆ ಕೆಸರುಗದ್ದೆ ಕ್ರೀಡಾಕೂಟ ಏರ್ಪಡಿಸಿದ್ದು ಯಶಸ್ವಿಯಾಗಿ ನಡೆದಿದೆ. ಇಂದು ಶಟಲ್ ಬ್ಯಾಡ್ಮಿಂಟನ್ ಏರ್ಪಡಿಸಿದ್ದು ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲು ತೀರ್ಮಾನಿಸಲಾಗಿದೆ ಎಂದರು. ನಂತರ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಎಲ್ಲ ಪತ್ರಕರ್ತರ ಕುಟುಂಬ ಒಟ್ಟಾಗಿ ಹೋಗಬೇಕು ಅಂತೇಳಿ ಆರಂಭ ಮಾಡಿ ಸುಮಾರು 20 ವರ್ಷಗಳಾಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಎಲ್ಲ ಅಧ್ಯಕ್ಷರ ಅವಧಿನಲ್ಲೂ ಕೂಡ ಕ್ರೀಡಾಕೂಟ ಇವತ್ತು ನಿಲ್ಲದೆ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕ್ರೀಡಾಕೂಟವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಜಿಲ್ಲಾ ಪತ್ರಕರ್ತರ ಸಂಘ. ಅದೇ ರೀತಿ ಈ ಮಾದರಿಯಲ್ಲಿ ಈ ಬಾರಿಯೂ ಕೂಡ ವೇಣು ಅವರ ಅಧ್ಯಕ್ಷ ಆದಮೇಲೆ 2 ಬಾರಿ ಕೆಸರುಗದ್ದೆ ಓಟವನ್ನು ವಿಶೇಷವಾಗಿ ಮಾಡೋದ್ರ ಮೂಲಕ ಇವತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಟಲ್ ಪಂದ್ಯಾವಳಿ ಇದೆ, ಮತ್ತು ನಂತರ ದಿನಗಳಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಇದೆ. ಆಮೇಲೆ ಪತ್ರಿಕಾ ದಿನಾಚರಣೆಯನ್ನು ದಿನಾಂಕವನ್ನು ನಿಗದಿ ಮಾಡಿ ನಾವು ಜಿಲ್ಲಾ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಈ ಥರದೆಲ್ಲ ಕ್ರೀಡಾಕೂಟಗಳು ನಡೀತಾ ಇದೆ. ಈ ಕ್ರೀಡಾಕೂಟಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಪತ್ರಕರ್ತರ ಸಂಘದ ಗೌರವಕ್ಕೆ ಹಾಜರಾಗುವಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಇಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಪ್ರಮುಖವಾಗಿ ನಾವು ಇತ್ತೀಚೆಗೆ ತಾನೇ ಕಳೆದ ಒಂದು 10 ದಿನದ ಹಿಂದೆ ಕೆಸರುಗದ್ದೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ. ಆ ಕೆಸರುಗದ್ದೆ ಕ್ರೀಡಾಕೂಟದಲ್ಲೂ ಕೂಡ ನಾವೆಲ್ಲ ಪಾಲ್ಗೊಂಡು ಕೆಸರುಗದ್ದೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರಿ. ಇವತ್ತು ಈ ಶಟ್ಲ್ ಕಾಕ್ ಈ ಕ್ರೀಡಾಕೂಟ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈ ಕ್ರಿಕೆಟ್ ಕ್ರೀಡಾಕೂಟವನ್ನು ಕೂಡ ಆಯೋಜಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಅದನ್ನು ಸೋಮವಾರ ಸಭೆಯ ನಂತರ ತೀರ್ಮಾನ ಮಾಡಲಾಗ್ತದೆ. ಈ ಏನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪತ್ರಕರ್ತರ ಸಂಘ ಪ್ರತಿ ವರ್ಷ ಏನು ಜುಲೈ ತಿಂಗಳಲ್ಲಿ ನಡೆಯೋ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದ ಪ್ರತೀತಿಯಂತೆ ನಾವು ಕೂಡ ಅದೇ ಥರ ನಡೆಸ್ಕೊಂಡು ಬಂದಿದ್ದೀವಿ. ಇದು ಈ ವರ್ಷ ಇದೇ ತಿಂಗಳ ಅಂತ್ಯದೊಳಗಡೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಪತ್ರಿಕಾ ದಿನಾಚರಣೆ ನಡೀತಾ ಇದೆ. ಈ ನಡೆಯೋ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಲೀಲಾವತಿ, ಕೆಆರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಉಪಾಧ್ಯಕ್ಷ ಮೋಹನ್ ಕುಮಾರ್, ಕೆಎಂ ಹರೀಶ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ ಪಿಎಸ್ ಶ್ರೀನಿವಾಸ್, ಸಿಬಿ ಸಂತೋಷ್ ಹಾಗೂ ಜಿಲ್ಲೆಯ ಇತರೆ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಐತಿಹಾಸಿಕ ವಿಷ್ಣು ಸಮುದ್ರ ಹಾಗೂ ಕಲ್ಯಾಣಿ ಸುತ್ತಮುತ್ತ ರಸ್ತೆಯ ಇಕ್ಕಲೆಗಳ ಎಡಬದಿಯಲ್ಲಿ ಬೃಹದಾಕಾರದ ಗಿಡಗಂಟೆಗಳು ಪೊದೆಗಳಾಗಿದ್ದು, ಇದರಿಂದ ರಸ್ತೆ ಸಂಚಾರಕ್ಕೆ ತುಂಬಾ ಅಡಚಣೆ ಉಂಟಾಗಿದೆ. ಕೂಡಲೇ ಸಂಬಂಧಪಟ್ಟವರು ಇದರ ಬಗ್ಗೆ ಕ್ರಮ ವಹಿಸಿ ಸ್ವಚ್ಛತೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ಮಾತನಾಡಿದ ಅವರು, ಬೇಲೂರು ಪಟ್ಟಣದ ಬೇಲೂರಿನಿಂದ ಬಿಕ್ಕೋಡು, ಅರೆಹಳ್ಳಿ ಹಾಗೂ ಸಕಲೇಶಪುರ ಮಾರ್ಗದ ಮುಖ್ಯ ರಸ್ತೆಯ ಬಿಷ್ಟಮ್ಮ ಕೆರೆ ಪಕ್ಕದ ಎಡಬಲ ಭಾಗದಲ್ಲಿ ಬೃಹದಾಕಾರದ ಗಿಡಗಂಟೆಗಳು ಬೆಳೆದಿದ್ದು, ಇದರಿಂದ ವಾಹನ ಸಂಚಾರರಿಗೆ ಅಪಾಯ ತಂದೊಡ್ಡುವ ಸಾಧ್ಯತೆ ಉಂಟಾಗಿದೆ. ಈ ಹಿಂದೆ ಬಸ್ ಬಂದು ಬಿದ್ದು ಸುಮಾರು 8ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿ ಹಲವಾರು ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೆ ಅದೇ ಜಾಗದಲ್ಲಿ ತಡೆಗೋಡೆ ಇಲ್ಲದೆ ಹಿಂದಿನ ರೀತಿಯೇ ಘಟನೆ ಮರುಕಳಿಸುವ ಸಾಧ್ಯತೆ ಇರುವುದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಇದನ್ನು ಸ್ವಚ್ಛತೆ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಕರವೇ ವತಿಯಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರಮುಖ ಸಂಪರ್ಕ ರಸ್ತೆ. ಈ ರಸ್ತೆಯಲ್ಲಿ ನಾವು ಬಹಳಷ್ಟು ಸಮಯದಲ್ಲಿ ನಮ್ಮ ಇಲಾಖೆಯ ಸಂಬಂಧಿತ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರವಾಣಿ ಮುಖಾಂತರ ಬಹಳಷ್ಟು ನಮ್ಮ ಹಣವನ್ನು ತೊಗೊಂಡಿದ್ದೀವಿ. ಈ ರಸ್ತೆಯಲ್ಲಿ ನಮ್ಮ ವಿಷ್ಣು ಸಮುದ್ರ ಕೆರೆ ಏರಿ ಎರಡೂ ಭಾಗ ಬಹಳ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಳ. ಈಗಾಗಲೇ ನಮ್ಮ ಇಡೀ ಜಿಲ್ಲಾಡಳಿತಕ್ಕೆ ಗೊತ್ತಿರತಕ್ಕಕಂಥ ವಿಚಾರ. ಈ ಹಿಂದೆ ಈಗ ಒಂದು 7-8 ವರ್ಷದ ಹಿಂದೆ ಒಂದು ಬಸ್ ಈ ಒಂದು ಕೆರೆಗೆ ಬಿದ್ದು ಸುಮಾರು 8 ಜನ. ವಿಷ್ಣು ಸಮುದ್ರ ತುಂಬಿದೆ, ಕೋಡಿ ಕೂಡ ಕೋಡಿ ಹರಿತಾ ಇದೆ. ಆದರೆ ರಸ್ತೆ ಬದಿಯಲ್ಲಿರುವಂಥ ಜಂಗಲ್ಗಳು ಬೆಳಕೊಂಡು ರಸ್ತೆ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವು ಗಮನ ಹರಿಸೋದೇ ಇಲ್ಲ. ನಾವು ಬೇಲೂರಿನ ಒಂದು ನಗರಸಭೆಯಿಂದ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ, ಸಿಟಿಯ ವ್ಯಾಪ್ತಿಯಲ್ಲೇ ಇದ್ದೀವಿ. ಅದನ್ನು ಯಾಕೆ ಅಧಿಕಾರಿಗಳು ಯಾರು ಇಲ್ಲಿ ರಸ್ತೆಯಲ್ಲಿ ಓಡಾಡಲ್ವಾ, ಯಾರು ಗಮನ ಹರಿಸಲ್ವಾ? ನಾವೇ ಎಚ್ಚರಿಕೆ ಯಾವಾಗಲೂ ದೂರದರ್ಶನ ಕರೆ ನೀಡಿಬಿಟ್ಟು ಗಮನ ತರಬೇಕಾ? ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಹಾಗೆ ಏನು ಬೀದಿ ದೀಪಗಳು ಕೂಡ ಇಲ್ಲಿ ರಾತ್ರಿ ವೇಳೆ ಬೀದಿ ದೀಪಗಳು ಇಲ್ಲ. ರಾತ್ರಿ ವೇಳೆಯಲ್ಲಿ ತುಂಬ ಅನಾಹುತಗಳು ನಡೀತಾ ಇದೆ. ಕರವೇ ಯುವ ಘಟಕದ ಅಧ್ಯಕ್ಷ ಮೋಹನ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಯುವಕರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣ ಸಂಬಂಧ ಆಹಾರ ಸುರಕ್ಷತೆಯ ಲೋಪದ ವಿರುದ್ಧ ತಕ್ಷಣದ ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯಿಸಲಾಗಿದೆ.
ಇತ್ತೀಚಿನ ದಿನಗಳಲ್ಲಿ ಬೇಲೂರು ತಾಲೂಕು ಒಳಗೊಂಡಂತೆ ಜಿಲ್ಲೆಯ ಯುವಜನರಲ್ಲಿ ಹೃದಯಾಘಾತದ ಪ್ರಕರಣಗಳು ಆತಂಕಕಾರಿಯಾಗಿ ಹೆಚ್ಚುತ್ತಿವೆ. 14 ರಿಂದ 37 ವಯಸ್ಸಿನ ಅನೇಕ ಆರೋಗ್ಯವಂತ ಯುವಕರು ದುರ್ಘಟನೆಗೆ ಬಲಿಯಾಗುತ್ತಿರುವುದು ಜಿಲ್ಲಾ ಮಟ್ಟದಲ್ಲಿ ಭೀತಿಯ ವಾತಾವರಣವನ್ನು ಹುಟ್ಟುಹಾಕಿದೆ. ಈ ಬೆಳವಣಿಗೆಗೆ ಕಾರಣವಾಗಿರುವ ಆಹಾರ ಸುರಕ್ಷತೆಯ ಗಂಭೀರ ಲೋಪಗಳನ್ನು ಸೂಚಿಸುತ್ತಾ ಬೇಲೂರು ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತುರ್ತು ಸಭೆ ನಡೆಯಿತು. ಸಭೆಯಲ್ಲಿ ಆಹಾರದ ಮೇಲೆ ಪರಿಣಾಮ ಬೀರುತ್ತಿರುವ ಅಶುದ್ಧ ಪದಾರ್ಥಗಳ ಬಳಕೆ, ಪ್ಯಾಕೆಟ್ಗಳ ಮೇಲೆ ತಪ್ಪು ತಯಾರಿಕಾ ದಿನಾಂಕ, ನಿಷೇಧಿತ ಬಣ್ಣಗಳು ಮತ್ತು ಮರುಬಳಕೆಯ ಎಣ್ಣೆಗಳ ಅಪಾಯದ ಬಗ್ಗೆ ಚರ್ಚಿಸಲಾಯಿತು. ನಾವು ಕೂಡ ನಿಮ್ಮ ಎಲ್ಲ ಸಹಕಾರ ಈಗೇನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಪುರಸಭೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಇವತ್ತೊಂದು ಏನು ಸಮಿತಿ ಒಂದು ಸಭೆ ಮಾಡಿದ್ವಿ. ಏನಂತಂದರೆ ಈಗಿನ ದಿನ ನ್ಯೂಸಲ್ಲಿ ನಾವು ನೋಡಿದ್ವಿ ಹೃದಯಾಘಾತ ಪ್ರಕರಣಗಳ ಬಗ್ಗೆ ಅಂತೇಳಿ ಹೆಚ್ಚಾಗೋದು, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಅಂತೇಳಿ ಆ ಥರ ಒಂದು ಇದರಲ್ಲಿ ನಾವು ಜನಜಾಗೃತಿಗೊಳಿಸಬೇಕು, ಅರಿವು ಮೂಡಿಸಬೇಕು ಜನಗಳಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಏನಂತಂದರೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗಲಿ ಅಥವಾ ಹಂಗೆ ಜಂಕ್ ಫುಡ್ಗೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ. ಆ ಜಂಕ್ ಫುಡ್ಡಿಂದ ಆಗುವ ಅನಾಹುತಗಳ ಬಗ್ಗೆ ಈಗೇನು ಡಿಸ್ಕಷನ್ ಮಾಡಿದ್ವಿ. ಮತ್ತು ಜಂಕ್ ಫುಡ್ ತಯಾರಕರಲ್ಲೂ ಕೂಡ ಅವರನ್ನು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಯಾವ ಆಹಾರನ ನಾವು ಸೇವನೆ ಮಾಡಬೇಕು, ಯಾವುದನ್ನು ಬೇಡ ಅನ್ನೋದಕ್ಕೆ ಒಂದು ನಾವು ಕೂಡ ಈಗ ಒಂದು ಇದು ಮಾಡ್ತಾಯಿದ್ವಿ, ಸೇ ಎಸ್ ಸೇ ನೋ ಅಂತ. ಅಂದರೆ ಯಾವುದನ್ನು ಬಳಸಬೇಕು, ತಿನ್ನಬೇಕು. ವಿಶೇಷವಾಗಿ 14 ರಿಂದ 37 ವರ್ಷ ವಯಸ್ಸಿನ ಆರೋಗ್ಯವಂತ ಯುವಕರು ಈ ದುರ್ಘಟನೆಯಲ್ಲಿ ಬಲಿಯಾಗುತ್ತಿರುವುದು ಆತಂಕದ ಸಂಗತಿಯಾಗಿದ್ದು, ಕಳೆದ 48 ದಿನಗಳಲ್ಲಿ 25ಕ್ಕೂ ಹೆಚ್ಚು ಹೃದಯಾಘಾತದ ಪ್ರಕರಣಗಳು ವರದಿಯಾಗಿರುವ ಮಾಹಿತಿ ಇದೆ. ಈ ಬಗ್ಗೆ ಸಾರ್ವಜನಿಕ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ, ಅಶುದ್ಧ ಪಾಕವಿಧಾನ, ಮರುಬಳಕೆಯ ಎಣ್ಣೆ ಹಾಗೂ ನಿಷೇಧಿತ ಬಣ್ಣಗಳ ಬಳಕೆ ಕುರಿತಂತೆ ಜನಪ್ರತಿನಿಧಿಗಳು, ವೈದ್ಯರು ಮತ್ತು ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸ್ಥಿತಿಗೆ ಕಾರಣವಾಗಿರುವ ಪ್ರಮುಖ ಅಂಶಗಳು ಹೀಗಿದೆ: ರಸ್ತೆ ಬದಿಯ ಆಹಾರ ಮಳಿಗೆಗಳು ಹಾಗೂ ಕೆಲ ಹೋಟೆಲ್ಗಳಲ್ಲಿ ಆರೋಗ್ಯದ ಧ್ವಂಸಕಾರಿ ಅಶುದ್ಧ ಪರಿಸರ. 2. ಅನೇಕ ಕಡೆ ಮರುಬಳಕೆಯ ಎಣ್ಣೆ, ಕೃತಕ ಸಾಸುಗಳು ಮತ್ತು ನಿಷೇಧಿತ ಬಣ್ಣಗಳ ಅಹಿತಕರ ಬಳಕೆ. 3. ಆಹಾರ ಪರಿಶೀಲನೆ ಮತ್ತು ಸುರಕ್ಷತೆ ಮೇಲೆ ಆರೋಗ್ಯ ಇಲಾಖೆಯ ಸಮರ್ಪಕ ಗಮನದ ಕೊರತೆ. 4. ಇತ್ತೀಚಿನ ಕೆಲ ಆಹಾರ ಉತ್ಪಾದನಾ ಘಟಕಗಳು ತಯಾರಿಸುತ್ತಿರುವ ಪದಾರ್ಥಗಳನ್ನು ಸಗಟು ವ್ಯಾಪಾರಸ್ಥರಿಗೆ ವಿತರಣೆಯಾಗುತ್ತಿರುವುದು ಕಂಡುಬಂದಿದ್ದು, ಈ ಪ್ಯಾಕೆಟ್ಗಳು ತಯಾರಿಯಾದಂತಹ ದಿನಾಂಕ ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟ್, ಅಂತಿಮ ದಿನಾಂಕ ಎಕ್ಸ್ಪೈರಿ ಡೇಟ್ ಮತ್ತು ಸಭೆಯಲ್ಲಿ ತಾಲೂಕು ಅಧ್ಯಕ್ಷ ಬಿ ಚಂದ್ರಶೇಖರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ಪಿಎ ಅಬ್ದುಲ್ ಖಾದರ್, ಯುಗಾದಿ ಅಧ್ಯಕ್ಷ ಮೋಹನ್ ಗೌಡ, ಕುಮಾರಣ್ಣ, ಪ್ರಸನ್ನ ಸೇರಿದಂತೆ ಇತರರು ಭಾಗವಹಿಸಿದರು. ಹಿಂದೂ ಧರ್ಮದ ಧಾರ್ಮಿಕತೆಗೆ ವಾಲಿದ ರಷ್ಯಾ ಮೂಲದ ಮಹಿಳೆಯೊಬ್ಬಳು ತನ್ನ 2 ಪುಟ್ಟ ಮಕ್ಕಳೊಂದಿಗೆ ದಟ್ಟಾರಣ್ಯದಲ್ಲಿನ ಗುಹೆಯಲ್ಲಿ ಏಕಾಂತವಾಗಿ ವಾಸವಿದ್ದು ಇವರನ್ನು ರಕ್ಷಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ರಾಮತೀರ್ಥದ ಅರಣ್ಯದಲ್ಲಿ ನಡೆದಿದೆ. ಮೋಹಿ ಹಾಗೂ ಇವರ ಪುಟ್ಟ ಮಕ್ಕಳಾದ ಪ್ರೇಯಾ, ಅಮ್ಮ ರಕ್ಷಣೆಗೊಳಗಾದ ರಷ್ಯಾ ಮೂಲದ ಪ್ರಜೆಗಳು. ರಷ್ಯಾದಿಂದ ಬಿಸಿನೆಸ್ ವೀಸಾದಡಿ ಗೋವಾಕ್ಕೆ ಬಂದಿದ್ದ ಈ ಮಹಿಳೆ ಗೋವಾ ಮೂಲಕ ಗೋಕರ್ಣಕ್ಕೆ ಬಂದು ಇಲ್ಲಿನ ದಟ್ಟ ಅರಣ್ಯವಾದ ರಾಮತೀರ್ಥ ಬಳಿಯ ಗುಹೆಯಲ್ಲಿ ತನ್ನ ಮಕ್ಕಳೊಂದಿಗೆ ವಾಸವಿದ್ಲು. ಅಲ್ಲಿಯೇ ಚಿಕ್ಕ ರುದ್ರನ ಮೂರ್ತಿ ಇಟ್ಟುಕೊಂಡು ಪೂಜಾ ಕಾರ್ಯ ಮಾಡುತ್ತಾ ದಿನ ಕಳೆಯುತ್ತಿದ್ಲು. ಸಿಪಿಐ ಶ್ರೀಧರ್ ನೇತೃತ್ವದ ತಂಡ ಈ ಭಾಗದಲ್ಲಿ ಗುಡ್ಡ ಕುಸಿತವಾದ್ದರಿಂದ ಗಸ್ತು ತಿರುಗುವಾಗ ಗುಹೆಯಲ್ಲಿ ಯಾರೋ ವಾಸವಾಗಿರುವುದನ್ನು ಪತ್ತೆ ಮಾಡಿ ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ರಷ್ಯಾದ ಮೋಹಿಗೆ ಆಧ್ಯಾತ್ಮದ ಕಡೆ ಹೆಚ್ಚು ಆಸಕ್ತಿ ಇರುವುದರಿಂದ ಪ್ರಕೃತಿಯಲ್ಲಿ ಇರಬೇಕು ಎಂದು ತನ್ನ ಮಕ್ಕಳೊಂದಿಗೆ ಏಕಾಂಗಿಯಾಗಿ ಗುಹೆ ಸೇರಿದ್ಲು. ಗುಡ್ಡ ಕುಸಿತವಾಗಿರುವ ರಾಮತೀರ್ಥ ಗುಡ್ಡದ ಗುಹೆಯಲ್ಲಿ ತಮ್ಮ ಪುಟ್ಟ ಮಕ್ಕಳೊಂದಿಗೆ ಕತ್ತಲಲ್ಲೇ ಬದುಕು ಕಳೆಯುತ್ತಿದ್ಲು. ಎಸ್ಪಿ ಎಂ ನಾರಾಯಣ್ ಸಲಹೆಯಂತೆ ಆಕೆಗೆ ಸ್ಥಳೀಯ ಎನ್ಜಿಒ ಮೂಲಕ ಆಪ್ತ ಸಮಾಲೋಚನೆ ನಡೆಸಿ ಬೆಂಗಳೂರಿಗೆ ಕಳುಹಿಸಿಕೊಡಲಾಗಿದ್ದು, ರಷ್ಯಾ ಎಂಬಸಿಯನ್ನು ಸಂಪರ್ಕಿಸಿ ಆಕೆಯ ದೇಶಕ್ಕೆ ಪುನಃ ಕಳುಹಿಸಿಕೊಡಲು ವ್ಯವಸ್ಥೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಅರಣ್ಯ ಇಲಾಖೆಯ ಕಾವೇರಿ ಸಭಾಂಗಣದಲ್ಲಿಂದು ಸಮರ್ಪಕವಾದ ಕುಡಿಯುವ ನೀರು ಪೂರೈಕೆ ಸಂಬಂಧ ಶಾಸಕ ಎಂಆರ್ ಮಂಜುನಾಥ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆ ಮುಗಿದ ಬಳಿಕ ಮಾತನಾಡಿದ ಶಾಸಕರು, ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯೋ ತಕ್ಷಣ ನೀರಿನ ಸಮಸ್ಯೆ ಬಗೆಹರಿಸಿ ಸಮರ್ಪಕವಾದ ನೀರು ಸರಬರಾಜು ಮಾಡುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ನೀರು ಕೊಡಲಿಕ್ಕೆ ಏನು ಸಮಸ್ಯೆ ಇತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರೆದು ಅವ್ರ ಹತ್ರ ಮಾಹಿತಿ ತಗೊಂಡು, ಮೇಯ್ನಾಗಿ ನಮಗೆ ಇಲ್ಲಿ ವ್ಯಕ್ತ ಆಗಿದ್ದು ಫಾರೆಸ್ಟಿಂದ ಕ್ಲಿಯರೆನ್ಸ್ ಬಗ್ಗೆ ನಾವು 2023 ಈಗೆಲ್ಲ ಕಳಿಸಿದ್ದಾರೆ. ಮತ್ತೆ ಅದನ್ನು ಏನು ಕ್ವಾರೀಸ್ ಆಗಿ ಬಂದೈತೆ ಅದನ್ನೆಲ್ಲರೂ ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಬಟ್ ಆದರೂ ಇದು ಹಿಂಗೆ ಹೋದರೆ ಭಾಳ ಟೈಮ್ ಆಗೋದ್ರಿಂದ ತ್ವರಿತವಾಗಿ, ಯಾಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಮತ್ತು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎರಡೂ ಸಮನ್ವಯದಿಂದ ಆಗಲೇಬೇಕಿತ್ತು. ಆ ಕಾರಣಕ್ಕೋಸ್ಕರ ಈಗ ಎಲ್ಲಿ ಸಮಸ್ಯೆ ಇದೆ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸ್ಪೀಡಪ್ ಮಾಡಿ ತಕ್ಷಣ ಕ್ಲಿಯರೆನ್ಸ್ ತೊಗೊಳೋದಕ್ಕೆ ಏನು ಬೇಕೋ ಇವತ್ತಿನ ಸಭೆ ಇದು.
ಯಾಕೆಂದರೆ ಆ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಈಗ ನಮಗೇನಾದ್ರು ಅದು. ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್, ಡಿಸಿಎಫ್ ಭಾಸ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಭ್ರಷ್ಟಾಚಾರ ಹೆಸರಿನಲ್ಲಿ ಅಪಮಾನ ಮಾಡಿರುವ ಕೆಆರ್ಎಸ್ ಪಕ್ಷ ವರ್ತನೆ ಖಂಡಿಸಿ ಸರ್ಕಾರಿ ನೌಕರರ ಸಂಘ ಸೇರಿದಂತೆ ವಿವಿಧ ಸಂಘಗಳಿಂದ ಕಪ್ಪು ಪಟ್ಟಿ ಧರಿಸಿ ಗುಬ್ಬಿಪಟ್ಟಣದ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ತಾಲೂಕು ಕಚೇರಿ ಮುಂದೆ ತಹಶೀಲ್ದಾರ್ ಆರ್ತಿಪಿ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಆರೋಪ ಮಾಡಿದ್ದು ಅಲ್ಲದೆ ಮಾನಸಿಕ ಹಿಂಸೆ ನೀಡಲು ಮುಂದಾಗಿದ್ದಾರೆ. ಇನ್ನು ಮೊಬೈಲ್ ಹಿಡಿದು ವಿಡಿಯೋ ಮಾಡುವ ಮೂಲಕ ಸರ್ಕಾರಿ ನೌಕರರಿಗೆ ತೀವ್ರ ಹಿಂಸೆ ಇತ್ತೀಚೆಗೆ ಹೆಚ್ಚಾಗಿದೆ. ಆದ್ದರಿಂದ ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಸರ್ಕಾರಿ ನೌಕರರನ್ನು ಉಳಿಸುವ ಕೆಲಸ ಮಾಡಲು ಅನುವು ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಕಂದಾಯ ಅಧಿಕಾರಿಗಳು, ನೌಕರರು ಭಾಗವಹಿಸಿದರು. ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಗುತ್ತಿಗೆದಾರರ ಬಳಿ ಕಮಿಷನ್ ಅಥವಾ ಲಂಚವನ್ನ ಪಡೆದಿದ್ದರೆ ಶಾಸಕರು ರಾಜಕೀಯ ನಿವೃತ್ತಿ ಪಡೆಯಲಿದ್ದಾರೆ ಎಂದು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಗುಬ್ಬಿಪಟ್ಟಣದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿ ಗುತ್ತಿಗೆದಾರರಿಂದ ಲಂಚವನ್ನ ಪಡೆದು ಮೋಜು ಮಸ್ತಿ ಮಾಡಲು ಅಮೆರಿಕಕ್ಕೆ ತೆರಳಿದ್ದಾರೆ ಎಂದು ಆರೋಪ ಮಾಡುತ್ತಿರುವ ಮಿಸ್ಟರ್ ದಿಲೀಪ್ ಕುಮಾರ್, ನೀವು ಶಾಸಕರು ಯಾವುದೇ ಗುತ್ತಿಗೆದಾರರ ಬಳಿ ಹಣವನ್ನು ಪಡೆದು ಮೋಜು ಮಸ್ತಿ ಮಾಡಲು ಹೋಗಿರುವ ಬಗ್ಗೆ ಸಾಬೀತುಪಡಿಸಿದರೆ ನಾವುಗಳು ಹಾಗೂ ಶಾಸಕರನ್ನ ರಾಜಕೀಯದಿಂದ ನಿವೃತ್ತಿಪಡಿಸುತ್ತೇನೆ ಎಂದು ತಿರುಗೇಟು ನೀಡಿದರು. ಇವತ್ತು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಗಳಲ್ಲಿ ಒಂದಾದಂಥ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಮಟ್ಟದ ಒಂದು KDP ಸಭೆಯನ್ನು ಹಮ್ಮಿಕೊಂಡಿದ್ದು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ. ಅದಕ್ಕೆ ಎಲ್ಲ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದರು. ಅದರಲ್ಲಿ ಬೆಸ್ಕಾಂನವರು ನಿರ್ಲಕ್ಷ್ಯ ತೋರಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಕಾರ್ಯನಿರ್ವಹಣಾಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಮತ್ತು ಎಲ್ಲ ಸದಸ್ಯರುಗಳು ಸಹ ಬಂದಿದ್ದಾರೆ. ಈ ಒಂದು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ನಡೆದಿದೆ. ಗೃಹಲಕ್ಷ್ಮಿಯ ಹಣ ಮಂತ್ಲಿ 2,000 ಎಲ್ಲರಿಗೂ ತಲುಪ್ತಾ ಇದೆಯಾ ಅಥವಾ ತಡವಾಗಿ ತಲುಪ್ತಾ ಇದೆಯಾ, ಆಮೇಲೆ ಏನಾರ ಅಕೌಂಟ್ಗಳು ಪ್ರಾಬ್ಲಮ್ ಇದ್ದರೆ ಮತ್ತು ರೇಷನ್ ಕಾರ್ಡು IT GST ವ್ಯವಹಾರ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಏನೇನು ನಾವು ಮುಂದಿನ ದಿವಸದಲ್ಲಿ ಕ್ರಮ ತಗೊಬೇಕು. IT ಮತ್ತು GST ಅಧಿಕಾರಿಗಳು ಹೇಳಿದ್ರು ಸರ್ಕಾರದ ಲೆವೆಲ್ನಲ್ಲಿ ಅದು ಚರ್ಚೆ ಆಗಬೇಕು. 15 ವರ್ಷ 20 ವರ್ಷದಿಂದ IT GST ಮಾಡಿಸ್ಕೊಂಡವರು ಅವರು ನಿಧನರಾದರೆ ಅವರ ಸದಸ್ಯರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹಣ ಬರೋಲ್ಲ, ಡಿಲೀಟ್ ಆದರೂ ಬರೋಲ್ಲ ಅಂತಂದರು. ಅದಕ್ಕೆ ನಾವೆಲ್ಲ ಮಾಡಿಕೊಡ್ಬೇಕು. ಅವರು ಕಡು ಬಡವರು ಇರ್ತಾರೆ, ಅವ್ರು ಯಾರೋ ಅವ್ರ ತಾತನೋ ಮುತ್ತಾತನೋ ಶ್ರೀಮಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಯತೀಶ್, ಗೋಪಿ, ರಾಜಣ್ಣ, ಶಾಂತಕುಮಾರ್, ವತ್ಸಲ ಸೇರಿದಂತೆ ಇತರರು ಹಾಜರಿದ್ದರು. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಿರಬಲೆ ಮಜುರೆಯಲ್ಲಿನ 0.9896 ಅರಣ್ಯ ಜಾಗವನ್ನು ಖಾಸಗಿ ಕಂಪನಿಗೆ ಲೀಸ್ ಮೇಲೆ ನೀಡಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾ ಉಮೇಶ್ ನಾಯಕ್ ಕಾಗಲ್ ಖಂಡಿಸಿದ್ದಾರೆ. ಈ ಬಗ್ಗೆ ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದಕ್ಕೆ ವಿಶೇಷ ತನಿಖಾ ತಂಡದಿಂದ ಪಾರದರ್ಶಕವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಜನರ ವಿಶ್ವಾಸ ಪಡೆದು ಅವರ ಉಪಸ್ಥಿತಿಯಲ್ಲಿ ಮರು ವಿಚಾರಣೆಯಾಗಬೇಕು ಮತ್ತು ಪ್ರಸ್ತಾವನೆಯನ್ನು ಸಂಪೂರ್ಣ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಸೊ ಆ ತಪ್ಪಾಗಿ ಕೊಟ್ಟ ವರದಿಯ ಹೆಚ್ಚಿನ ಈ ಶಿಫಾರಸು ಪರಿಗಣನೆಗೆ ಹೆಚ್ಚಿನ ಒಂದು ಅನುವಾಯಿತು. ಹಾಗಾಗಿ ಕತ್ತಲೆಯಲ್ಲಿಟ್ಟು ಮೇಲಧಿಕಾರಿಗಳ ಕತ್ತಲೆಯಿಟ್ಟು ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಬಯೋಜಿನ್ ವೆಲ್ನೆಸ್ ಕಂಪ್ನಿಗೆ ಇವತ್ತು ಸ್ಟೇಜ್ 1 ಅಪ್ರೂವಲ್ ಆಗುವಂಥ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಣೋದಿಷ್ಟೇ, ಬಯೋಜಿನ್ ವೆಲ್ನೆಸ್ ಕಂಪನಿಯ ಎಲ್ಲ ನಾವು ಹಿಂದೆ ಕೆದಕ್ತಾ ಹೋಗಿ ನೋಡಿದ್ರೆ ಬಯೋಜಿನ್ ವೆಲ್ನೆಸ್ ಕಂಪ್ನಿಗೆ ಅಸ್ತಿತ್ವನೇ ಇಲ್ಲ. ಅವರು ಏನು ಅಲ್ಲಿ ಒಂದು 435 ಇದರಲ್ಲಿದ್ದಂತೆ 430 ಅಡ್ರೆಸ್ ಇದೆ. ಅವರ ಅಡ್ರೆಸ್ಸು ಅವ್ರು ಕೊಟ್ಟಿರುವಂಥ ಅಡ್ರೆಸ್ಸು ಕಾಗಲ್ ಗ್ರಾಮದ ಎಲ್ಲಿಯೂ ಅದು ಇಲ್ಲ. ಕಾಗಲ್ ಪಂಚಾಯತ್ದವರಿಂದ ಹಿಡಿದು ಅಲ್ಲಿಯ ಲೇಬರ್ ಇಲಾಖೆಯಿಂದ ಇದಿಲ್ಲ. RBI ಜೊತೆ ಆ್ಯಸ್ ಆನ್ NBFC ಆಗಿ ನೋಂದಣಿ ಆಗಿಲ್ಲ. ಯಾಕಂತಂದರೆ ಇವರ ಒಂದು ಬಯೋಜಿನ್ ವೆಲ್ನೆಸ್ ಕಂಪ್ನಿ ಇವರು ರಿಜಿಸ್ಟರ್ ಮಾಡಿರೋದ್ರ ಪ್ರಕಾರ ಇವರು ಅಂತಾರಾಷ್ಟ್ರೀಯ ಜಪಾನ್ದವರ ಇದರಿಂದನೂ ಹಣಕಾಸು ನೆರವನ್ನು ಪಡೆದಿದ್ದಾರೆ. ಕೆಲವಷ್ಟು ಮಟ್ಟಿಗೆ ಶೇರ್ ಎಲ್ಲ ಇದೆ ಅವರು. ಸೊ ಅಂಥವೆಲ್ಲ ಇದ್ದಾಗ ಇಲ್ಲಿ RBI ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ ರಿಗಾರ್ಡಿಂಗ್ NBFC ನಾನ್ ಬ್ಯಾಂಕಿಂಗ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳೆ ನಾಶವಾಗಿ ರೈತರು ಬೀದಿಗೆ ಬಂದಿದ್ದಾರೆ. ರೈತರ ಸಮಸ್ಯೆ ಆಲಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಆರೋಪ. ಮಹಿಳೆಯರು ಚೆನ್ನಾಗಿ ಓದಿ ಆರ್ಥಿಕವಾಗಿ ಸಬಲರಾಗಿದ್ದೇವೆ. ಈಗಲೂ ಮಹಿಳೆಗೆ ಸಿಗಬೇಕಾದ ಗೌರವ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಬೇಸರ.
ಪತ್ರಕರ್ತರ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಯಶಸ್ವಿ. ಪತ್ರಕರ್ತರಿಗೆ ಕೆಲಸದ ಜೊತೆಗೆ ಕ್ರೀಡಾಕೂಟ ಮುಖ್ಯ. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.